ನಿಮಿಷ ಇವತ್ತು ದಾವಣಗೆರೆ ನಾನು ಶಿವಗಂಗಾ ಬಸವರಾಜ್ ಅವರ ಇಂದು ಹೇಳಿಕೆಯನ್ನು ಗಮನಿಸಿದ್ದೀನಿ. ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ. ಎಲುಬಿಲ್ಲದ ನಾಲಿಗೆ ಅಂತೇಳಿ ಬಹಳ ಏಕವಚನ ಮಾತಾಡಿದೀಗ. ನನಗೆ ಎಲ್ಲ ಶಬ್ದವನ್ನು ಬಳಸೋದಕ್ಕೆ ಬರುತ್ತೆ, ಆದರೆ ನನಗೆ ಸಂಸ್ಕಾರ ಸಂಸ್ಕೃತಿ ನನ್ನ ತಂದೆ ತಾಯಿ ಎಲ್ಲ ಕಲಿಸ್ಕೊಡ್ತಾರೆ. ನಾವು ಭದ್ರಾ ನಾಲೆ ಬಲದಂಡೆ ನಾಲೆಯ ನಾಲೆಯನ್ನು ಸೀಳಿ ಪಕ್ಕದ ಜಿಲ್ಲೆಗಳಿಗೆ ಒಯ್ಯುವುದನ್ನು ಖಂಡಿಸಿ ಜಲಾಶಯ ಬಳಿ ದೊಡ್ಡ ಹೋರಾಟ, ಸಹಸ್ರ ರೈತರು ಹೋರಾಟ ಮಾಡಿದ್ರು ದಾವಣಗೆರೆ ಜಿಲ್ಲೆ ಚನ್ನಗಿರಿ ಒಳಗೊಂಡಂತೆ. ನಿನ್ನೆ ದಿವಸ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿದ್ವಿ. ನಾಳೆ ಮಧ್ಯಾಹ್ನ 3 ಗಂಟೆಗೆ ದಾವಣಗೆರೆ ನಗರದಲ್ಲಿ ಬೈಕ್ ರ್ಯಾಲಿ ಇದೆ. ಶನಿವಾರ ದಾವಣಗೆರೆ ನಗರ ಬಂದ್ ಕರೆ ಕೊಟ್ಟಿದ್ದೀವಿ. ಆ ಸಂದರ್ಭದಲ್ಲಿ ಮಾಧ್ಯಮದ ಸ್ನೇಹಿತರು ಹೋರಾಟಗಾರನ್ನ ವ್ಯಂಗ್ಯವಾಗಿ ಚನ್ನಗಿರಿ ಶಾಸಕರು ಹೇಳಿದರೆ, ನಿರುದ್ಯೋಗಿಗಳು ಹೋರಾಟ ಮಾಡೋರು, ಇವರಿಗೆ ಕೆಲಸ ಇಲ್ಲ ಅಂತ ಹೇಳಿದರೆ ನನಗೆ 2-3 ಸರಿ ಕೇಳಿದ್ರು. ಅದ್ರ ಬಗ್ಗೆ ಮಾತು ಕೊಡೋಕೆ ಹೋಗಲಿಲ್ಲ, ಗಮನಕ್ಕೆ ಹರಿಸಲಿಲ್ಲ. ಆದರೆ ನಿನ್ನೆ ಹೇಳಿದಂಥ ಸಂದರ್ಭದಲ್ಲಿ ನಾನು ಒಂದು ಮಾತು ಹೇಳಿದೆ, ಮರಳಿನ ದಂಧೆ ಮಾಡ್ತಾ ಇದ್ರು ನನ್ನ ಕ್ಷೇತ್ರದಲ್ಲೇ ಅಂತ ನಾನು ಹೇಳಿ ಸತ್ಯ. ಆದರೆ ನೀನು ಏನು ಹೇಳಬೇಕಾಯ್ತು? ಇಲ್ಲಪ್ಪ, ನಾನು ಮರಳಿನ ದಂಧೆ ಲೀಗಲ್ ಮಾಡಿದ್ದು, ಇಲ್ಲೀಗಲ್ ಮಾಡಿದ್ದು ಅದನ್ನ ಹೇಳ್ಬೋದಲ್ಲ. ಅದರ ಬದಲಾಗಿ ಒಂದು ರೈತರ ಹೋರಾಟವನ್ನ ಅವಮಾನ ಮಾಡಿದ್ವಿ. ಇನ್ನು ಎರಡನೇದು, ಚನ್ನಗಿರಿ ಕ್ಷೇತ್ರದ ಅಡಿಕೆ ಬೆಳೆಗಾರರು ಅಲ್ಲಿ ರೈತರೇ ನಿನಗೆ ಉತ್ತರ ಕೊಡ್ತಾರೆ, ನಾನು ಕೊಡಲ್ಲ. ಇನ್ನ 3ನೇ ಪಾಯಿಂಟು, ದಾವಣಗೆರೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿನ ಅಭ್ಯರ್ಥಿ ಶಾಮೀಲಾಗಿ ಕೋಟಿ 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 ಕಂತೆ ಹಣವನ್ನು ಇಸ್ಕೊಂಡು ಶಾಮೀಲಾಗಿದೆ ಅಂತ ನನ್ನ ಬಗ್ಗೆ ಮಾತಾಡಿದೀಯ. ನಾನು ನಿನಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ. ನಿನ್ನ ಸವಾಲನ್ನು ನಾನು ಸ್ವೀಕಾರ ಮಾಡಿದ್ದೀನಿ. ಈಗ ಇಲ್ಲೇ ವಿಧಾನಸೌಧ ಬಳಿ ನಾನು ಸವಾಲು ಸ್ವೀಕಾರ ಮಾಡಿದ್ದೀನಿ. ಯಾರು ನನಗೆ ಯಾವ ಸಂದರ್ಭದಲ್ಲಿ ಎಷ್ಟು ಕೋಟಿ ಕೋಟಿ ಕೊಟ್ಟರು, ನೀನು ಹೇಳಿದಂತ ದೇವಸ್ಥಾನಗಳು ಎಲ್ಲಿ ಬರಬೇಕೋ ಅಲ್ಲಿ ಬರ್ತೀನಿ, ಸಿದ್ಧ. ಸವಾಲನ್ನು ಈಗಲೇ ಸ್ವೀಕಾರ ಮಾಡಿದ್ದೀನಿ. ನಾನು ಸಿದ್ಧ. ಯಾರನ್ನ ಕೊಟ್ಟರು ನನಗೆ? ಆಯ್ತು, ಚನ್ನಗಿರಿ ಕ್ಷೇತ್ರ ಹೇಳ್ತಾರೆ, ಬಹಳ ಜನ ಹೇಳ್ತಾರೆ. ಲೋಕಸಭೆ ಚುನಾವಣೆ 6 ದಿವಸಗಳ ಮುಂಚೆ ದಾವಣಗೆರೆ ನಗರದ ಪ್ರತಿಷ್ಠಿತ ಹೋಟೆಲ್ನಲ್ಲಿ ಬರ್ತ್ಡೇ ಪಾರ್ಟಿ ನಡೆಯುವ ಸಂದರ್ಭದಲ್ಲಿ ಅದೇ ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧವಾಗಿ ಯಾರ ಜೊತೆಗಿದ್ದೆ, ಏನ್ ಶಾಮೀಲಾದೆ, ನೀನೆಷ್ಟು ಕೋಟಿ ಹಣ ಹೊಡೆದೀಯ? ನಾನು ದಾಖಲೆ ಸಮೇತ ಬರ್ತೀನಿ, ನೀನು ಬರಬೇಕು. ನಾನು ಯಾವತ್ತಿಗೂ ಯಾರಿಗೂ ಸೇಲ್ ಆಗಲ್ಲ. ನಾನಿರ್ಬೋದು, ಮಲ್ಲಿಕಾರ್ಜುನ್ ರವೀಂದ್ರನಾಥ್, ನಾವೆಲ್ಲ ಭಾರತೀಯ ಜನತಾ ಪಾರ್ಟಿ, ನಮ್ಮ ಉಸಿರು ಪಕ್ಷದ ಅಭ್ಯರ್ಥಿಗೆ ಪ್ರಾಮಾಣಿಕವಾಗಿ ನಾವು ಕೆಲಸವನ್ನ ಮಾಡಿದೀವಿ. ಕೆಲಸ ಮಾಡಿದಕ್ಕೆ ಅಷ್ಟು ಓಟ್ ಬಂದಿದ್ದು. ಇದ್ರ ಜೊತೆಗೆ ನನ್ನ ಬಗ್ಗೆ ಮರಳು ಅವ್ರಿಗೆ ಕೊಡ್ತಾರೆ, ಇವ್ರಿಗೆ ಕೊಡ್ತಾರೆ ದಾಖಲೆ ಅಂತ ಹೇಳ್ತೀನಿ. ಆಯ್ತಲ್ಲಪ್ಪ, ಯಾರ್ಯಾರು ಮರಳು ಕೇಳಿದರೆ ಆ ಮರಳಿಗೆ ಮನೆಗೆ ನಾನು ಬಹಿರಂಗವಾಗಿ ಹೋರಾಟ ಮಾಡಿದ್ದೀನಿ. ಮನೆಗಳು ಕಟ್ಟೋದಕ್ಕೆ ಉಚಿತವಾಗಿ ಮರಳು ಕೊಡಬೇಕಂತ ಹೇಳಿದ್ದೀನಿ. ಮರಳು ಯಾರ್ಯಾರು ಎಲ್ಲೆಲ್ಲಿ ಕೇಳಿದರೆ ಮರಳು ಕೊಡಿಸಿ ಸತ್ಯ. ಇದೇನು ಕದ್ದು ಮುಚ್ಚಿ ಏನಿಲ್ಲ. ಮರಳು ಕೊಡಿಸಿದ್ದೀನಿ. ದೇವಸ್ಥಾನಗಳು, ಮನೆ ಕಟ್ಟೋಕೆ, ಕಲ್ಯಾಣ ಮಂದಿರಕ್ಕೆ ಮರಳು ಕೊಡಿಸಿದ್ದೀನಿ. ಎಲ್ಲ ಜಿಲ್ಲೆಗಳು ಕೊಡಿಸಿದ್ದೀನಿ. ಯಾರು ಬಂದು ಕೇಳಿದಾಗ ಇದೇನು ಕದ್ದು ಮುಚ್ಚಿ ನಾನೇನು ಮರಳು ಕೊಡಿಸಿಲ್ಲ. ಇದ್ರ ಜೊತೆಗೆ ನೀನು ಮರಳು ದಂಧೆ ಮಾಡುವಾಗ ಇದೇ ಯಾವ ರೀತಿ ಮರಳು ದಂಧೆ ಮಾಡಿದೆ, ದಂಧೆ ಅಂತ ಹೇಳಿದ್ದೀನಿ. ಇದೇ ಒಂದು ಬಾರಿ ನಮ್ಮ ಮಾಡಾಳ್ ಮಲ್ಲಿಕಾರ್ಜುನ್ ನನಗೆ ಕರೆ ಮಾಡಿ ಬಿಟ್ಬಿಡೋಣ, ಏನೋ ಮಾಡ್ಕೊಳ್ಳಿ ನಮ್ಮ ಹುಡುಗ ಅಂತ ಹೇಳಿದ್ರು. ನಾನು ಹೋಗ್ಲಿ ಅಂತ ಬಿಟ್ಟಿದ್ದೆ. ಆದರೆ ನಿನ್ನೆ ಮಾಧ್ಯಮ ಸ್ನೇಹಿತರಿಗೆ ಅನಿವಾರ್ಯವಾಗಿ ನಾನು ಹೇಳಿದ್ದೀನಿ. ಇದ್ರ ಜೊತೆಗೆ ನನ್ನ ವೈಯಕ್ತಿಕ ಚಾರಿತ್ರ್ಯ ಹರಣ ಮಾಡತಕ್ಕಂಥ ಪ್ರಯತ್ನವನ್ನು ನೀನು ಮಾಡಿದೀಯಾ? ನನ್ನ ಹಳೆಯ ಪ್ರಕರಣವನ್ನೇ ಮಾತಾಡಿದೀಯಾ? ನೀನ್ಯಾರು ನನ್ನ ಬಗ್ಗೆ ವೈಯಕ್ತಿಕ ಕೇಳಕ್ಕೆ? ನೀನ್ ಯಾರು ನನ್ನ ಬಗ್ಗೆ ಕೇಳಕ್ಕೆ? ನೀನ್ ನನ್ಗೆ ಓಟ್ ಕೊಟ್ಟು ಕಲಿಸಿದ್ಯಾ? ನನ್ನ ಕ್ಷೇತ್ರ ಜನ ನನ್ನ ಆಯ್ಕೆ ಮಾಡಿದರೆ ಆ ಪ್ರಕರಣ ಆದ್ಮೇಲೂ ಇದ್ರ ಬಗ್ಗೆ ಮಾತಾಡಕ್ ನೀನ್ ಯಾರು? ಇನ್ನೊಂದು ಬಾರಿ ನನ್ನ ಬಗ್ಗೆ ಅಗ್ರವಾಗಿ ಮಾತಾಡೋದು ಸರಿ ಇರಲ್ಲ.
ಸಹಿಸಲ್ಲ. ನಿನ್ನ ಘಟನೆಗಳು ಬಹಳಷ್ಟಿದೆ, ನನಗೆ ಎಲ್ಲ ಹೇಳಕ್ ಬರುತ್ತೆ. ಆದರೆ ರಾಜಕೀಯದಲ್ಲಿ ಯಾವ ರೀತಿ ಇರಬೇಕು, ಸೂಜಿಗೆ ಮುತ್ತು ಕೊಟ್ಟಂಗಿರ್ಬೇಕು. ಅದು ಬಿಟ್ಟು ವೈಯಕ್ತಿಕ ಚಾರಿತ್ರ್ಯ ಹರಡ ಮಾಡೋದು, ನಿನಗೆ ಅಧಿಕಾರ ಕೊಟ್ಟಾರೆ ಯಾರು? ಇನ್ನು ಮುಂದೆ ಇದೇ ರೀತಿ ನೀನು ಅಗರುವ ಮಾತಾಡಿದ್ರೆ ನಾನು ಸಹಿಸಲ್ಲ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತೀನಿ. ನೀನು ಚುನಾವಣೆ 6 ದಿವಸಗಳ ಮುಂಚೆ ಯಾರ ಹತ್ರ ಏನೇನು ಶಾಮೀಲಾಗಿದ್ದಿ, ಬರ್ತ್ಡೇ ಪಾರ್ಟಿಲಿ ಭಾಗವಹಿಸಿದ್ದೆ, ಆ ಪ್ರತಿಷ್ಠಿತ ಹೋಟೆಲ್ ಡೇಟ್ ಹೇಳ್ತೀನಿ, ಯಾರ್ಯಾರು ಇದ್ರು, ನಿನ್ನ ಜೊತೆಗೆ ಪಾರ್ಟಿ ಮಾಡಿದ್ರು, ನನಗೆಲ್ಲವೂ ಮಾಹಿತಿ ಇದೆ. ನೀನು ಬಾಯಿ ಚಟಕ್ಕೋಸ್ಕರ ಏನ್ ಬೇಕಂತ ಮಾತಾಡಿದ್ರೆ ಅಥವಾ ರೈತರ ವಿರುದ್ಧವಾಗಿ, ಹೌದಪ್ಪ ಆ ಯೋಜನೆ ಕುಡಿಯುವ ನೀರಿಗೆ ಆ ಯೋಜನೆ ನಮ್ದೇ, ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಯಡಿಯೂರಪ್ಪ ಕೊಟ್ಟದ್ದು 1600 ಕೋಟಿ. ಹೊಸದುರ್ಗ, ತರೀಕೆರೆ, ಕಡೂರು, ಅಜ್ಜಂಪುರ, ಚಿಕ್ಕಮಗಳೂರು ಇಲ್ಲ ಅಂತ ಹೇಳಿದಲ್ಲ. ನೀನ್ ಹೇಳಕ್ಕಿಂತ ಮುಂಚೆ ನಾನೇ ಪುತ್ರ ಜಲಾಶಯ ಪ್ರತಿಭಟನೆ ಮಾಡೋ ಸಂದರ್ಭದಲ್ಲಿ ಹೇಳಿದೀನಿ, ಇದು ನಮ್ದು ಯೋಜನೆ ಅಂತ ಹೇಳಿದೀನಿ. ದಾವಣಗೆರೆಯಲ್ಲಿ ಮಾಧ್ಯಮ ಪತ್ರಿಕಾಗೋಷ್ಠಿ ಮಾಡಿ ಹೇಳಿದೀನಿ. ಆದರೆ ಯಡಿಯೂರಪ್ಪನವರು ಎಲ್ಲೂ ನಾಳೆಯನ್ನ ಸೀಳಿ ನೀರು ಕೊಡಬೇಕಂತ ಹೇಳಿಲ್ಲ. ನೀನು ಶನಿಗಿರಿ ರೈತರ ಪರನೋ ವಿರುದ್ಧವಾಗಿ ಅಂತ ಹೇಳಿ ನಿಮ್ಮ ಹೇಳಿಕೆಯಿಂದ ಗೊತ್ತಾಗುತ್ತೆ. ಅಡಿಕೆ ಬೆಳೆಗಾರರು ನಿನಗೆ ತಕ್ಕ ಪಾಠವನ್ನು ಕಲಿಸ್ತಾರೆ. ಈ ರೀತಿ ಹಗುರವ ಮಾತಾಡೋದು ಬಿಡಬೇಕಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಧನ್ಯವಾದಗಳು. ಸರ್, ಈಗ ಅವ್ರದ್ದು ಮಾಹಿತಿ ನೀವು ಬಿಡುಗಡೆ ಮಾಡಿ ಅಂತ ಹೇಳ್ತೀರಾ, ನಿಮ್ಮ ಹತ್ರ ಇರೋ ಮಾಹಿತಿ ನೀವು ಬಿಡುಗಡೆ ಮಾಡಿ. ಒಂದ್ ನಿಮಿಷ ಬ್ಲಾಕ್ ಮೇಲ್ ಮಾಡ್ತಿಲ್ವಾ ನೀವು? ಒಂದ್ ನಿಮಿಷ, ನೀನು ಈ ತರ ಮಾತಾಡಬೇಡ. ನಾನು ಒಂದ್ ನಿಮಿಷ ಎದ್ದು ಕೇಳು, ನೀನು ಈ ತರ ಮಾತಾಡ. ಒಂದ್ ನಿಮಿಷ ನೀನು ತಡೆ, ಒಂದ್ ನಿಮಿಷ ನಾನು ಹೇಳೋದು ಕೇಳಪ್ಪ. ನೀನು ಈ ತರ ಉದ್ದಟತನ ಮಾತಾಡಬೇಡ. ತಡಿ ಒಂದ್ ನಿಮಿಷ ಅದನ್ನ ಕೇಳೋ ರೀತಿ ಕೇಳು. ಬ್ಲಾಕ್ ಮೇಲ್ ನೀನ್ ಬ್ಲಾಕ್ ಮೇಲ್ ಅನ್ನೋ ಶಬ್ದ ಬಿಡಬೇಕು. ಒಂದ್ ನಿಮಿಷ ತಡಿ. ಆತ ನನ್ನ ಬಗ್ಗೆ ಹಗುರವಾಗಿ ಇವತ್ತು ಮಾತಾಡಿದ್ದಾನೆ. ನಾನು ಸವಾಲನ್ನ ಸ್ವೀಕಾರ ಮಾಡಿದ್ದೀನಿ, ಪ್ರಮಾಣಕ್ಕೂ ಸಿದ್ಧಾಂತ ಸವಾಲ್ ಸ್ವೀಕಾರ ಮಾಡಿ ಹೇಳಿದ್ದೀನಿ. ನೀನ್ ಹೇಳಿದ ದೇವಸ್ಥಾನಕ್ಕೆ ಬರ್ತೀವಿ ಅಂತ ಹೇಳಿದ್ದೀನಿ. ನಾನು ಬ್ಲಾಕ್ ಮೇಲ್, ಆತ ಬ್ಲಾಕ್ ಮೇಲ್ ಮಾಡಿರೋದು. ಅದಕ್ಕೆ ನೀನು ಏನ್ ಹೇಳಿದೆಯಲ್ಲ, ಅದೇ ದೇವಸ್ಥಾನದಲ್ಲಿ ಬಂದು ಅಲ್ಲಿ ಚರ್ಚೆ ಮಾಡ್ತೀನಿ ಅಂತ ಹೇಳಿದಿನಪ್ಪ ರಾಜಪ್ಪ. ನಾನು ಬ್ಲಾಕ್ ಮೇಲ್ ಮಾಡಿಲ್ಲ. ಒಂದ್ ನಿಮಿಷ ತಡಿ. ನಾನು ಆ ದೇವಸ್ಥಾನಕ್ಕೆ ನಿನ್ನ ಸವಾಲ್ ಸ್ವೀಕಾರ ಮಾಡಿದ್ದೀನಿ, ಆ ದೇವಸ್ಥಾನಕ್ಕೆ ಬರ್ತೀನಿ ಅಂತ ಹೇಳಿದ್ದೀನಿ. ಇದಕ್ಕಿಂತ ಏನು ಹೇಳಬೇಕು? ನಿನ್ನ ಸವಾಲನ್ನ ಸ್ವೀಕಾರ ಮಾಡಿದ್ದೀನಿ. ನನ್ನ ಕ್ಷೇತ್ರ ಜನ ನನ್ನನ್ನು 3 ಬಾರಿ ಮತ ಕೊಟ್ಟಿದ್ದಾರೆ. ಯಾವ್ದೋ ಕಾರಣದಲ್ಲಿ ಗೆದ್ದಿದೀಯಾ, ಏನೋ ಮಂತ್ರಿ ಆಗ್ಬೇಕಂತ ಭಾರಿ ನಿಮ್ಮ ಪಕ್ಷದ ಸಚಿವರಿಗೆ ನೀನು ಅಸಮರ್ಥ ಸಚಿವರು ಅಂತ ಬಹಳಷ್ಟು ಮಾತಾಡಿದೀಯ. ಆಯ್ತಾ? ನೀನೇ ಸರ್ಕಾರಿ ನಿಮ್ಮ ಪಕ್ಷದ ಶಾಸಕರುಗಳೇ ಗೋಪಾಲಕೃಷ್ಣ, NY ಗೋಪಾಲಕೃಷ್ಣ, ಬೇಳೂರು ಗೋಪಾಲಕೃಷ್ಣ, ರಾಜು ಕಾಗೆ ಮತ್ತು BR ಪಾಟೀಲ್ ಹಿರಿಯರು, ಬಹಳಷ್ಟು ಜನ ಎಲ್ಲ ಹಿರಿಯ ಶಾಸಕರು ಹೇಳಿದರೆ ಈ ಸರ್ಕಾರ ಹಣ ಕೊಡ್ತಲ್ಲ ಅಭಿವೃದ್ಧಿಗೆ, ನಾವು ರಾಜೀನಾಮೆ ಕೊಡ್ತೀವಿ, ಚರಂಡಿ ಸ್ವಚ್ಛ ಮಾಡಕ್ಕೂ ಹಣ ಇಲ್ಲ ಅಂತ ಅವರು ಹೇಳಿದ್ದಾರೆ. ನೀನೇನ್ ಹೇಳಿದೀಯಾ? ನಮ್ಮ ಸರ್ಕಾರ ಹಣ ಕೊಡ್ತಾ ಇದೆ. ಸರಿ, ಎಷ್ಟು ಸರಿ ನೀನು ಏನೇನು ಮಾತಾಡಿದಿ? ಇದ್ರ ಜೊತೆಗೆ ದಾವಣಗೆರೆಯಲ್ಲಿ 1300 ಕೋಟಿ ಸಿದ್ದರಾಮಯ್ಯ ಉದ್ಘಾಟನೆ ಮಾಡಿದ್ರು. ಆಯ್ತಪ್ಪ, ಆ 1300 ಕೋಟಿಲಿ ಹೊನ್ನಾಳಿಲಿ ಆಸ್ಪತ್ರೆ, 30 ಬೆಡ್ ಆಸ್ಪತ್ರೆ, ಸಾಸವಳ್ಳಿದು ಪ್ರವಾಸ ಮಂದಿರಗಳು ನಮ್ಮ ಬಿಜೆಪಿ ಸರ್ಕಾರ ಅವಧಿಯಲ್ಲಿ ಕಟ್ಟಡಗಳನ್ನ ಕಟ್ಟಿಸಿ ಅದು ನಾವು ಮಾಡಿದ್ದು. ಆ ಕಾಮಗಾರಿಗಳನ್ನ ಈ ಶಿಷ್ಟಾಚಾರ ಇದೆ. ಅಲ್ಲಿ ಶಾಸಕರು, ಉಸ್ತುವಾರಿ ಸಚಿವರು ಮತ್ತು ಮುಖ್ಯಮಂತ್ರಿ ಉದ್ಘಾಟನೆ ಮಾಡ್ತಾರೆ. ನಮ್ದೇನು ವಿರೋಧ ಇಲ್ಲ, ಶಿಷ್ಟಾಚಾರ ಮಾಡಿದ್ದಾರೆ. ಆದ್ರೆ ಆ ಕಾಮಗಾರಿಗಳಲ್ಲಿ 1300 ಕೋಟಿ ನಮ್ಮ ಕಾಮಗಾರಿಗಳಿದಾವೆ. ನಿಮ್ಮ ಸರ್ಕಾರ ಹಣನೇ ಕೊಟ್ಟಿಲ್ಲ ಅಂತ ನಿಮ್ದೇ ಶಾಸಕರು ಬಬ್ಬೆ ಬರೆಸ್ತಿದ್ದಾರೆ. ಎಲ್ಲಿದೆ ಹಣ? ಈ ಚನ್ನಗಿರಿ ಕ್ಷೇತ್ರಕ್ಕೆ ಬಿಡು, ನಮ್ಮ ಯಾವ ಕ್ಷೇತ್ರಕ್ಕೂ ಹಣ ಕೊಟ್ಟಿಲ್ಲ ಈ ಸರ್ಕಾರ. ಅಭಿವೃದ್ಧಿ ಸರ್ಕಾರ. ಈ ಯಾರೋ ನಾಯಕರು ಓಲೈಸೋಕ್ಕೋಸ್ಕರ ಈ ರೀತಿ ಹೇಳ್ಬೇಡ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಧನ್ಯವಾದಗಳು. ನೋಡಿ, ಭಾರತೀಯ ಜನತಾ ಪಾರ್ಟಿಲಿ ಒಂದೇ ಕಮಲದ ಹೂವು, ಬಣಗಳಿಲ್ಲ. ಅಭಿಪ್ರಾಯಗಳಲ್ಲಿ ವ್ಯತ್ಯಾಸ ಇರುತ್ತೆ. ಅಭಿಪ್ರಾಯಗಳನ್ನ ಮುಕ್ತವಾಗಿ ಚರ್ಚೆ ಮಾಡಕ್ಕೆ ಅವಕಾಶ ಇದೆ, ಅದರ ಬಹಿರಂಗವಾಗಿಲ್ಲ. ರಾಷ್ಟ್ರೀಯ ನಾಯಕರು ವಿಜೇಂದ್ರ ಅವರನ್ನ, ಅವರ ಸಂಘಟನೆ ಸಾಮರ್ಥ್ಯವನ್ನ ಮತ್ತು ಹಿಂದೆ 2019ರಲ್ಲಿ ಅವರಿಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ವಿಧಾನಸಭಾ ಚುನಾವಣೆಯಲ್ಲಿ 2 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನ ಗೆಲ್ಲಿಸಿದ್ರು. ಅಲ್ಲಿಯ ಕಾರ್ಯಕರ್ತರು, ಮುಖಂಡರು ಎಲ್ಲರ ಸಹಕಾರದಿಂದ ಸಾಮರ್ಥ್ಯವನ್ನು ನೋಡಿ
ರಾಜ್ಯದ ಅಧ್ಯಕ್ಷರು ಮಾಡಿದ್ದು ನರೇಂದ್ರ ಮೋದಿಜಿಯವರು, ಅಮಿತ್ ಶಾಜಿಯವರು, ನಡ್ಡಾಜಿಯವರು, ಸಂತೋಷ್ಜಿಯವರು ಸಾಮರ್ಥ್ಯ ನೋಡಿಕೊಟ್ಟಿರ್ತಾರೆ. ಅವರು ರಾಜ್ಯದ ಅಧ್ಯಕ್ಷ ಆದಮೇಲೆ ರಾಜ್ಯದ ಉದ್ದಗಲಕ್ಕೆ ಮೂಢ ಹಗರಣ ಇರ್ಬೋದು, ಮತ್ತು ಯಾವುದೇ ವಾಲ್ಮೀಕಿ ಹಗರಣ ಇರ್ಬೋದು, ಅಥವಾ ಭ್ರಷ್ಟಾಚಾರ ಇರ್ಬೋದು, ಜನಾಕ್ರೋಶ ಯಾತ್ರೆ ಇರ್ಬೋದು, ಕೊಟ್ಟಿರ್ತಕ್ಕಂಥ ಎಲ್ಲ ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿರ್ವಹಿಸಿದರೆ ನಮಗೆ ವಿಶ್ವಾಸ ಇದೆ. ವಿಜಯೇಂದ್ರ ಅವರು ರಾಜ್ಯದ ಅಧ್ಯಕ್ಷರಾಗಿ ಮುಂದುವರಿತೆ ಅಂತೇಳಿ ವಿಶ್ವಾಸ ಇದೆ. 100% ವಿಶ್ವಾಸ ಇದೆ, ಮುಂದುವರಿಬಹುದು ವಿಶ್ವಾಸ ಇದೆ, ಮುಂದುವರಿತಾರೆ. ಇದ್ರ ಜೊತೆಗೆ ಸನ್ಮಾನ್ಯ ನಮ್ಮ ನಾಯಕರಾದ ಯಡಿಯೂರಪ್ಪನವರು, ನಮ್ಮ ರಾಜ್ಯದ ಅಧ್ಯಕ್ಷರಾದ ವಿಜಯೇಂದ್ರ ಅವರು ಅನಗತ್ಯವಾಗಿ ಮಾಧ್ಯಮಗಳ ಮುಂದೆ ಚರ್ಚೆ ಮಾಡೋದು ಬೇಡ ಅಂತ ಹೇಳಿದ್ರೆ, ಹಾಗಾಗಿ ಹೆಚ್ಚು ನಾವು ಎಲ್ಲಿ ಮಾತಾಡ್ದಲ್ಲ. ಹಂಗಂತೇಳಿ ನಮ್ಮ ವೈಫಲ್ಯ ಅಲ್ಲ. ಒಬ್ಬ ನಾಯಕರು, ಯಡಿಯೂರಪ್ಪನವರಿಂತ ಹಿರಿಯ ನಾಯಕರು, ಮುತ್ಸದ್ದಿ ರಾಜಕಾರಣಿಗಳು. ವಿಜಯೇಂದ್ರ ಒಬ್ಬ ಯುವ ನಾಯಕ. ಅವ್ರು ಹೇಳಿ ಮೇಲೆ ನಾವು ನಮ್ಮ ಕೆಲಸ, ರೈತರ ಪರ ಹೋರಾಟಗಳು ದಿನನಿತ್ಯ 24x7 ಕ್ಷೇತ್ರ ಜನರಿಗೆ ಕೈಗೆ ಸಿಗ್ತೀವಿ, ಹೋರಾಟ ಮಾಡ್ತೀವಿ, ನ್ಯಾಯದ ಪರವಾಗಿದ್ದೀವಿ. ನಿಮ್ಮ ಮಿತ್ರರೆಲ್ಲ ಹೋರಾಟ ಮಾಡ್ತಿದಾರಲ್ಲ, ಮಧು ಬಂಗಾರಪ್ಪ ಇರ್ಬೋದು, GM ಸಿದ್ದೇಶ್ವರ್ ಇರ್ಬೋದು, ಹರೀಶ್ ಇರ್ಬೋದು, ಅವರು ನಿಮ್ಮ ಪಕ್ಷ. ಮಧು ಬಂಗಾರಪ್ಪ ಸಚಿವನ ಮರಿಬೇಡ. ಕುಮಾರ್ ಬಂಗಾರಪ್ಪ ಅವ್ರು ಹೇಳಿದ್ದು, ಅವನು ಎಷ್ಟೇ ಸಿಟ್ಟು ಮಾಡಿದ್ರು ಅವನಿಗೆ ನಮ್ಮ ಮೇಲೆ ಒಂದು ರೀತಿ ಪ್ರೀತಿ. ಅವನು ಆಡಳಿತ ಪಕ್ಷದಾಗಿ ಅಲ್ಲ, ಪ್ರತಿಪಕ್ಷದಾಗಿ ನನಗೆ ಕೇಳ್ತಾರೆ. ಹಂಗೆ ಒಂದು ಏನು ಮಾಡಕ್ಕಲ್ಲ ಇದ್ದಿದ್ದೆ. ಇಲ್ಲ ಅಣ್ಣ, ತಡಿ ಅಣ್ಣ, ಬಿಡು. ಇನ್ನು ರಾಜಕಾರಣ ಹೆಂಗಿರ್ಬೇಕು, ಚರ್ಚೆಗಳು ಆರೋಗ್ಯ, ಟೀಕೆ ಟಿಪ್ಪಣಿಗಳು ಆರೋಗ್ಯಕರವಾಗಿರಬೇಕು. ವೈಯಕ್ತಿಕವಾಗಿ ನಿಂದನೆ ನಾನು ಮಾಡಿಲ್ಲ. ಅದೇಳಿದ್ರೆ ಕ್ಯಾಸಿನೋ ಅಥವಾ ಆನ್ಲೈನ್ ಗ್ಯಾಮ್ಲಿಂಗ್ ಮತ್ತೊಂದು ನಾನು ಹೇಳಿದ್ದಲ್ಲ. ನಾನು ಮರಳಿಂದಂದು ಹೇಳುವಾಗ ನಿನ್ನೆ ಸಹಸ್ರಾರು ಜನ ನಾವು ರಸ್ತೆ ತಡೆ ಚಳವಳಿ ಮಾಡಿದ್ವಿ. ನಾಳೆ ಮತ್ತೆ ಶುಕ್ರವಾರ ಮಾಡ್ತೀವಿ, ಶನಿವಾರ ದಾವಣಗೆರೆ ಬಂದ್ ಕಾರ್ಯ ಕೊಟ್ಟಿದ್ವಿ, ಮಾಡೇ ಮಾಡ್ತೀವಿ. ದಾವಣಗೆರೆಯಿಂದ BRP ವರೆಗೂ ಪಾದಯಾತ್ರೆ ಮಾಡ್ತೀವಿ. ನಮ್ಮ ಹಕ್ಕು ನಮ್ಮ ನೀರು ಹೋರಾಟ ಮಾಡ್ತೀವಿ. ಹೋರಾಟ ನಮ್ಮ ಅಜನ್ಮ ಸಿದ್ಧ ಹಕ್ಕು. ಹಾಗಾಗಿ ನಮ್ಮ ಹೋರಾಟಗಳು ಯಾವ ರೀತಿ ಇರಬೇಕು, ಚರ್ಚೆಗಳು ಯಾವ ರೀತಿ ಇರಬೇಕು, ಕೆಸರಾಚಾಟ ಇರ್ಬೇಕು. ಜನ ಬಹಳ ಸೂಕ್ಷ್ಮ ಗಮನಿಸ್ತಾರೆ. ಅದಕ್ಕೆ ಹೇಳಿದ್ದೀನಿ ನಾನು. ಯಾಕೆ ನೋಡೋಣ, ಈ ರಾಜಕಾರಣದಲ್ಲಿ ಎಲ್ಲರಿಗೂ ಗಟ್ಟಿಯಾಗಿದ್ದೇ ಬರ್ತೀನಿ. ಆರೋಗ್ಯ ಸದೃಢವಾಗಿದೆ. ಕಾದ್ ನೋಡು. ಇನ್ನೊಂದೇನು ಮಧು ಬಂಗಾರಪ್ಪ ಪಾಪ ಒಂದು ಸಚಿವರು. ಆಯ್ತಣ್ಣ, ಆಯ್ತು, ನಾನು ಹೇಳ್ತೀನಿ. ಮಿಸ್ಟರ್ ಕುಮಾರ್ ಬಂಗಾರಪ್ಪ ಎಷ್ಟು ವರ್ಷ ಬಿಜೆಪಿ ಬಂದು, ಬಿಜೆಪಿ ತತ್ವ ಸಿದ್ಧಾಂತ ಗೊತ್ತಿದೆಯಾ? ವಿಜಯ ನಿಲ್ಲಿಸಕ್ ನೀನ್ ಯಾರು? ರಾಷ್ಟ್ರೀಯ ನಾಯಕರು ನಮ್ಮ ಮೋದಿಜಿ, ಅಮಿತ್ ಶಾಜಿ, ನಡ್ಡಾಜಿ, ಸಂತೋಷಿ ಮಾಡಿದ್ದು. ಅವರು ಮಾಡಿ ಹೇಳಿಕೆಯನ್ನ ನೀವು ಇಳಿಸ್ತೀವಿ ಅವ್ರಿಗೆ ಅಪಮಾನ ಮಾಡ್ತೀರಾ? ನಾವು ಹೇಳ್ತೀವಿ, ವಿಜಯೇಂದ್ರ ಅವರು ಒಳ್ಳೆ ಸಂಘಟನಾ ಚತುರು, ಒಳ್ಳೆ ಕೆಲಸ ಮಾಡಿದರೆ ಮುಂದುವರಿತಾರೆ ಅಂತ ವಿಶ್ವಾಸ ನಮಗಿದೆ. ಏನಪ್ಪ ಅಲ್ಲಣ್ಣ, ಯಾರು ಪ್ರಯತ್ನ ಮಾಡ್ತಾರಂತ ನನ್ನ ಎದುರಿಗೆ ಹೇಳಿದ್ರೆ ನನಗೇನು ಗೊತ್ತಾಗುತ್ತೆ? ಅವ್ರನ್ನೇ ಕೇಳ್ಬೇಕು, ನಾನೇ ಕೇಳಕೋನ ಅಲ್ಲ, ನೀನೇ ಕೇಳು. ಏನು ಈ ರೀತಿ ಅಲ್ಲ, ಇಳಿಸ್ತಿದ್ರಂತ ಸತ್ಯನ ಸುಳ್ಳತ್ತ ಅವ್ರು ಕೇಳ್ಬಿಟ್ಟು ನಾನು ಕೇಳಿದ್ರೆ ನಮಗೆ ವಿಜಯೇಂದ್ರ ಮುಖ್ಯಮಂತ್ರಿ ಅದೇ ಕ್ಷಮಿಸಿ ರಾಜ್ಯದ ಅಧ್ಯಕ್ಷ ಮುಂದುವರಿತಾರೆ. ಅಣ್ಣ, ಕಾಂಗ್ರೆಸ್ ಕೆಟ್ಟು ನಾಡ್ತಾ ಇದೆ. ಕೊಳಚೆ ಕಾಂಗ್ರೆಸ್ ಅದನ್ನ ಹೇಳ್ಬಿಟ್ರೆ ಹಿಂಗ್ ಪತ್ರಿಕೆ ಹಿಂಗ್ ಓಪನ್ ಮಾಡಿದ್ರೆ ಮುಖಪುಟದಲ್ಲಿ ರಾಜಾರಿಸ್ತಾರೆ. ಅವ್ರ ಕಚ್ಚಾಟಗಳು, ಆಂತರಿಕ ಕಚ್ಚಾಟ, ಸರ್ಕಾರ ಪತನ ಆಗುತ್ತೆ. ಇದ್ರ ಜೊತೆಗೆ ಯಾವುದೇ ಚಾನಲ್ ರಿಮೋಟ್ ಹಾಕಿರು, ಎಲೆಕ್ಟ್ರಾನಿಕ್ ಮೀಡಿಯಾ ಹಿಂಗ್ ಓಪನ್ ಮಾಡಿದ್ರೆ ಪರ್ಸೆಂಟೇಜು, ಮನೆಗಳು ಭ್ರಷ್ಟಾಚಾರ, ಕಾಮಗಾರಿ ಭ್ರಷ್ಟಾಚಾರ, ಏನು ರಾಜೀನಾಮೆ ಕೊಡಬೇಕು, ಜಮೀರ್ ಅಹಮದ್ ಅವ್ರದ್ದು ಕರ್ಮಕಾಂಡ ಭ್ರಷ್ಟಾಚಾರ ಅವ್ರನ್ನ ಆಡ್ತೈತೆ. ನೋಡೋಣ. ಧನ್ಯವಾದಗಳು. ಆಯ್ತಣ್ಣ, ಭಾರತೀಯ ಜನತಾ ಪಾರ್ಟಿ ಯಾವುದೋ ಒಳಜಗಳಿಂದ ನಾವು ರಾಜಕಾರಣಕ್ಕೆ ಬರಲ್ಲ. ನಮ್ಮ ಹೋರಾಟಗಳು ಸಂಘಟನೆ ಸಾಮರ್ಥ್ಯ, ನಾವು ಅಧಿಕಾರಕ್ಕೆ ಬರ್ತೀವಿ. ಧನ್ಯವಾದಗಳು. ನಮ್ಮ ಕಾರ್ಯಕ್ರಮಗಳು, ನಾವು ಕೊಟ್ಟಿರ್ತಕ್ಕಂಥ ಯೋಜನೆಗಳು, ಅದ್ರ ಆಧಾರ ಮೇಲೆ ನಾವು ರಾಜಕಾರಣ ಅಧಿಕಾರಕ್ಕೆ ಬರ್ತೀವಿ. ಧನ್ಯವಾದ. ಮತ್ತೆ ನೀನು ಅಲ್ಲ, ಪ್ರತಿಪಕ್ಷ ನೀನು ಕ್ವಶನ್ ಕೇಳ್ತಾ ಇರಬೇಕು,
ನಾನು ಸಿಟ್ಟು ಮಾಡ್ತಾ ಇರ್ಬೇಕು ಏನ ರಾಜಪ್ಪ ನೋಡಿ ಎಷ್ಟು ಇದಿದೆ. ಲವ್ ಮಾಡ್ತಾ ಇರಬೇಕು ಅಂತ ಹೇಳಿ ರಾಜಕಾರಣ ಹೆಂಗಿರ್ಬೇಕು, ಹೆಂಗಿರ್ಬೇಕು, ಸರಿ ಆರೋಗ್ಯಕರವಾಗಿರ್ಬೇಕು. ಟೀಕೆ ಟಿಪ್ಪಣಿಗಳು. ಥ್ಯಾಂಕ್ ಯು.